ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹೋಗ್ತಿದ್ದೀನಿ ತಿರುಪತಿಯಿಂದ 40 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ಕಾಳಹಸ್ತಿಗೆ. ಈ ದೇವಸ್ಥಾನದ ವಿಶೇಷತೆ ಏನು, ಈ ದೇವಸ್ಥಾನದ ಇತಿಹಾಸ ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಬನ್ನಿ. 10ನೇ ಶತಮಾನದ ಒಂದು ದ್ರಾವಿಡ ಶೈಲಿಯಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನ ಇದು. ಇದೊಂದು ಹಳೆಯ ದೇವಸ್ಥಾನ ರಿನೋವೇಟ್ ಮಾಡಿದ್ದಾರೆ. ಇದನ್ನು ನೋಡಿ, ಈ ಒಂದು ಸ್ಥಳದಲ್ಲಿ ಇಲ್ಲೊಂದು ನದಿ ಹರಿತದೆ, ಅದು ಸ್ವರ್ಣಮುಖಿ ಅಂತ ಹೇಳ್ತಾರೆ. ನೋಡಿ, ಇದು ಟಿಕೆಟ್ ಕೌಂಟ್ರು. ನೀವೇನಾದ್ರೂ ಪೂಜೆ ಮಾಡಿಸ್ಬೇಕಂತಂದ್ರೆ ಇಲ್ಲಿ ಬಂದು ನೀವು ಟಿಕೆಟ್ ತೊಗೋಬೇಕು ಫಸ್ಟು. ಈ ಕಾಳಹಸ್ತಿಯ ಸ್ಥಳ ಪುರಾಣ ಏನಂತಂದರೆ, ಇದು 10ನೇ ಶತಮಾನದ ಒಂದು ಹಳೆಯ ದೇವಸ್ಥಾನ. ಇದನ್ನು ಪಲ್ಲವರು, ಹಾಗೆ ಚೋಳರು, ಹಾಗೆ ವಿಜಯನಗರದ ಅರಸರು ಈ ಒಂದು ದೇವಸ್ಥಾನಗಳನ್ನ ಕಟ್ಟಿಸಿದ್ರು, ಹಾಗೆ ಆಳಿದ್ರು ಇಲ್ಲಿ. ಹಾಗೆ ಕೃಷ್ಣದೇವರಾಯ ಏನಿದ್ದಾರೆ 120 ಅಡಿಯ ರಾಜಗೋಪುರನ ಕಟ್ಟಿಸಿದ್ರು. ಇವಾಗ ಅದನ್ನು ರಿನೋವೇಟ್ ಮಾಡಿದ್ದಾರೆ, ನವೀಕರಣಗೊಳಿಸಿದ್ದಾರೆ ಅದನ್ನ. ಯಾಕಂದರೆ 10ನೇ ಶತಮಾನದ ಒಂದು ದೇವಸ್ಥಾನ ಅಂತಂದರೆ ಆವಾಗ ಅದಕ್ಕೆ ಅದು ರಿನೋವೇಟ್ ಮಾಡಿದ್ದಾರೆ. ನಾನು ಸೈಡಿಗೆ ತೋರಿಸ್ಬಿಡ್ತೀನಿ ನಿಮ್ಗೆ, ಇಲ್ಲೇ ಇದ್ದೀನಿ ನಾನು. ನೋಡಿ, 120 ಅಡಿ ಇದೆ ಇದು ರಾಜಗೋಪುರ. ಕಾಳಹಸ್ತಿಯ ದೇವಸ್ಥಾನದಲ್ಲಿ ಇದ್ದೀನಿ. ಶ್ರೀ ಕಾಳಹಸ್ತಿ. ಶ್ರೀ ಅಂದರೆ ಜೇಡ, ಕಾಳ ಅಂದರೆ ಹಾವು, ಹಸ್ತಿ ಅಂದರೆ ಆನೆ. ಅದು ಶಿವನ ದೇವಸ್ಥಾನ ಇಲ್ಲಿ. ಮತ್ತೆ ವಿಶೇಷವಾಗಿ ಇನ್ನೊಂದೇನಂತಂದ್ರೆ ವಾಯುಲಿಂಗಂ ಅಂದ್ರೆ ಗಾಳಿಯಲ್ಲಿ ತೇಲುವ ಏಕೈಕ ಸ್ವಯಂಭೂ ಉದ್ಭವ ಲಿಂಗ ಇಲ್ಲಿದೆ. ನಾವು ಅದನ್ನ ವಿಡಿಯೋ ಮಾಡೋಕ್ಕಾಗಲ್ಲ, ಇಲ್ಲಿ ಪರ್ಮಿಷನ್ ಇಲ್ಲ ಹಿಂಗೆ ತೋರ್ಸೋಕಂದ್ರೂ ಕೂಡ. ಅದೇ ವಿಶೇಷತೆ ಇಲ್ಲಿ, ವಾಯುಲಿಂಗಂ ಅಂತಾರೆ. ಏರ್ ಎಲಿಮೆಂಟ್ಸ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಅದನ್ನ. ಅದು ತುಂಬಾ ಅದ್ಭುತವಾಗಿದೆ. ಅದನ್ನ ಡೈರೆಕ್ಟಾಗಿ ನೋಡ್ಬೋದು ನೀವು ಅಲ್ಲಿ ಹೋಗಿ ದರ್ಶನ ಮಾಡೋಕ್ಕೆ ಹೋದಾಗ. ಮತ್ತು ವಿಶೇಷವಾಗಿ ಇಲ್ಲೇನಂತಂದರೆ ಅದೇ ನಾಗದೋಷ ಮತ್ತು ಏನದು ರಾಹು ಕೇತು ಪೂಜೆ ಅಂತ ಮಾಡಿಸ್ತಾರೆ ಇಲ್ಲಿ ರೆಗ್ಯುಲರ್ ಆಗಿ. ಅದಕ್ಕೆ ಹೆಸರುವಾಸಿಯಾಗಿದೆ ಈ ಒಂದು ದೇವಸ್ಥಾನ. ನೀವು ಬಂದು ಕೂಡ ನಿಮ್ಮದು ಮದುವೆ ಅಂತಲ್ಲ, ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಆಗಿರ್ಬೋದು, ಏನೇ ಒಂದು ಇದಾಗಿರ್ಬೋದು, ಇಲ್ಲಿ ಬಂದು ನೀವು ಪೂಜೆ ಮಾಡಿಸಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆಯದಾಗುತ್ತೆ. ನೋಡಿ, 5:10 ಆಗಿದೆ. ಇವಾಗ ಕಾಳಹಸ್ತಿ ದೇವಸ್ಥಾನಕ್ಕೆ ಬಂದಿದ್ದೆ. ನೋಡಿ, ನಾನು ಇವತ್ತು ಶ್ರೀ ಕಾಳಹಸ್ತಿ ದೇವಸ್ಥಾನಕ್ಕೆ ಬಂದೆ. ನೋಡಿ, ಅಲ್ಲಿದೆ ಓಂ ನಮಃ ಶಿವಾಯ ಅಂತ. ಇದು ಎಷ್ಟು ದೊಡ್ಡದಾದ ದೇವಸ್ಥಾನ ಇದೆ ನೋಡಿ. ಇದು ಎಲ್ಲ ಕಾಳಹಸ್ತಿ ದೇವಸ್ಥಾನ ಅಂದರೆ ಶಿವನ ದೇವಸ್ಥಾನ. ನೋಡಿ, ಈ ಒಂದು ದೇವಸ್ಥಾನ ಹಳೇ ದೇವಸ್ಥಾನ, 10ನೇ ಶತಮಾನದ ಒಂದು ದ್ರಾವಿಡ ಶೈಲಿಯಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನ ಇದು. ಇದೊಂದು ಹಳೆಯ ದೇವಸ್ಥಾನ ರಿನೋವೇಟ್ ಮಾಡಿದ್ದಾರೆ. ಇದನ್ನು ಅಂದರೆ ಹೊಸದಾಗಿ ಆಲ್ಟ್ರೇಷನ್ ಮಾಡಿದ್ದಾರೆ ಈ ದೇವಸ್ಥಾನನ, ಹಳೇ ದೇವಸ್ಥಾನನ. ನೋಡಿ, ಅಲ್ಲಿ ಶಿವ ಪಾರ್ವತಿ ಕಾಣಿಸ್ತಿದ್ದಾರೆ. ಈ ಕಡೆ ಹೋದರೆ ಇಲ್ಲೊಂದು ನದಿ ಹರಿತದೆ, ಅದು ಸ್ವರ್ಣಮುಖಿ ಅಂತ ಹೇಳ್ತಾರೆ. ಇಲ್ಲಿದೆ ನೋಡಿ, ಇಲ್ಲಿ ಹೋಗಿ ನಾವು ಸ್ನಾನ ಮಾಡ್ಬೋದು. ಆ ಕಡೆನೇ ಇದೆ, ಈ ಕಡೆನೇ ಇದೆ. ನೀವು ಹೋಗೋಣ ಅಲ್ಲಿಗೆ, ನೋಡೋಣ ನೀರು ಎಷ್ಟಿದೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಇದ್ರೆ ಈಜಾಡ್ಬಿಡೋಣ. ಇವಾಗ ನೋಡಿ, ನಾನು ಸ್ವರ್ಣಮುಖಿ ಒಂದು ನದಿಯಲ್ಲಿ ಸ್ನಾನ ಮಾಡಿ ಇವಾಗ ಕಾಳಹಸ್ತಿ ದೇವಸ್ಥಾನಕ್ಕೆ ಹೋಗೋಣ, ಶಿವನ ದೇವಸ್ಥಾನಕ್ಕೆ. ನೋಡಿದ್ರೆ ತುಂಬ ಸೊಗಸಾಗಿದೆ. ಯಾವ ಥರ ಇದೆ ಗೊತ್ತಾ ದೇವಸ್ಥಾನ ಇದು? ನೋಡಿ, ತೋರಿಸ್ತೀರಿ ನೋಡಿ. ಓಂ ನಮಃ ಶಿವಾಯ. ಇದು ಎಲ್ಲ ಕಾಳಹಸ್ತಿ ದೇವಸ್ಥಾನನೇ. ನೋಡಿ, ಇದು ಟಿಕೆಟ್ ಕೌಂಟ್ರು. ನೀವೇನಾದ್ರೂ ಪೂಜೆ ಮಾಡಿಸ್ಬೇಕಂತಂದ್ರೆ ಇಲ್ಲಿ ಬಂದು ನೀವು ಟಿಕೆಟ್ ತೊಗೋಬೇಕು ಫಸ್ಟು ಕೌಂಟ್ರಲ್ಲಿ. ಕ್ಯಾಶ್ ಅಲೋ ಇಲ್ಲ. ಇಲ್ಲಿ ಒಂದು ಮಿಷಿನ್ ಇರುತ್ತೆ. ಈ ಮಿಷಿನಲ್ಲಿ ನಾವು ಏನು ಪೂಜೆ ಮಾಡಿಸ್ತೀವಿ ಅಂತ ಅದನ್ನು ಟೈಪ್ ಮಾಡಿದ್ರೆ ಎಲ್ಲ ಬರುತ್ತೆ. ಇದೇ ಮಿಷಿನ್. ಇವಾಗ ನೋಡೋಣ, ಸಬ್ಮಿಟ್ ಮಾಡೋದು. ದರ್ಶನ ಎಲ್ಲ ಮುಗಿತು. ಅದೇ ನೋಡಿ, ನದಿಯಲ್ಲಿ ನೀರು ಸ್ವಲ್ಪ ಇದೆ. ಆಗಲೇ ಹೇಳ್ದಾಗೆ ಸ್ವರ್ಣಮುಖಿ ನದಿ ಅಂತ ಇದು. ಮಳೆಗಾಲ ಸಿಕ್ಕಾಬಟ್ಟೆ ತುಂಬಿ ಹರಿತದೆ ಇದು. ಇಲ್ಲಿ ನೋಡ್ಬೋದು, ಇಲ್ಲಿ ಎಷ್ಟೊಂದು ದೊಡ್ಡ ಗೋಪುರ ಇದೆ ಶಿವಂದು. ಹಾಗೆ ಇಲ್ಲಿ ಪ್ರಸಾದ ಕೌಂಟ್ರು, ಸೇವಾ ಕೌಂಟ್ರು ಅಂತ ಹೇಳ್ತಾರೆ. ನಿಮ್ಗೆ ಏನಾರು ಪೂಜೆ ಗೀಜೆ ಏನಾರು ಮಾಡಿಸಿದ್ರೆ ಇಲ್ಲಿ ನೀವು ಟಿಕೆಟ್ ಕೌಂಟರ್ ಇದು, ನೀವು ಟಿಕೆಟ್ ಖರೀದಿಸ್ಬೋದು. ಹಾಗೆ ಕ್ಯಾಶ್ ಅಷ್ಟೇ ಇಲ್ಲಿ ತೊಗೊಳೋದು ಕೌಂಟ್ರಲ್ಲಿ. ಹಾಗೆ ನಿಮ್ಗೆ ಏನಾದರೂ ಫೋನ್ಪೇ ಏನಾರು ಮಾಡೋದಿದ್ದರೆ ಆನ್ಲೈನಲ್ಲಿ
ಇಲ್ಲಿ ಮಿಷಿನ್ಗಳು ಇರ್ತವೆ. ನಿಮ್ಗೆ ಯಾವುದು ಪೂಜೆ ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಂಡು ನೀವಾಗೆ ಪೇ ಮಾಡ್ಬೋದು ಅದಕ್ಕೆ. ಹಿಂಗೆ ಹೋದರೆ ನೀವು ದರ್ಶನಕ್ಕೆ ಹೋಗ್ಬೋದು. ಈ ಕಡೆ ಹೋದರೆ ಏನಾದ್ರು ಪೂಜೆ ಮಾಡ್ಸೋಕ್ಕೆ ಡೈರೆಕ್ಟ್ ಆ ಕಡೆನೂ ಹೋಗ್ಬೋದು. ಇಲ್ಲಿ ಮೇನ್ಲಿ ರಾಹು ಕೇತು ಪೂಜೆ ಮಾಡಿಸ್ತಾರೆ ಯಾವಾಗಲೂ. ಯಾಕಂದರೆ ರಾಹು ದೋಷ, ಕೇತು ದೋಷ ಮತ್ತು ನಾಗದೋಷ ಅಂತ ಇರ್ತಿರಲ್ಲ, ಎಸ್ಪೆಷಲಿ ಇಲ್ಲಿಗೆ ಬರೋದು. ನಮ್ಮ ಇಡೀ ದೇಶದಲ್ಲಿ ಇಲ್ಲೇ ನಿಮ್ಗೆ ಏನಾದರೂ ನಾಗದೋಷ ಇದ್ದರೂ ಏನೇ ಇದ್ದರೂ ಕೂಡ ಇಲ್ಲೇ ಪರಿಹಾರ ಆಗೋದು ನೀವು ಬಂದರೆ. ಇಲ್ಲೇ ಅದಕ್ಕೆ ಹೆಸರಾಗಿರೋದು ಈ ಒಂದು ದೇವಸ್ಥಾನ. ಇದು ಒಂದು ಶಿವನ ದೇವಸ್ಥಾನ. ರಾಹು ಕೇತು ಅಂದರೆ ಇಲ್ಲಿ ಮೊಬೈಲು ಅಲವು ಇಲ್ಲ ಒಳಗಡೆ ಹೋಗೋಕ್ಕೆ, ಮತ್ತು ಎಲ್ಲಿ ವೀಡಿಯೋನೂ ಮಾಡಬಾರ್ದು. ನಾನಿವಾಗ ಹೊರಗಡೆ ಅಷ್ಟೇ ಮಾಡ್ತಿದ್ದೀನಿ. ಯಾಕೆ ಅಂದ್ರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಯಾಕೆ ನಾವು ಬ್ರೇಕ್ ಮಾಡೋದು ಅದನ್ನೆಲ್ಲ ಅಂತ ಹೇಳ್ಬಿಟ್ಟು. ಮತ್ತು ತುಂಬಾ ಸ್ಟ್ರಿಕ್ಟ್ ಮಾಡ್ತಾರೆ. ಮೊಬೈಲ್ ಏನಾರು ಇದ್ಬಿಟ್ರೆ ತಗೊಳೋವರೆಗೂ ಬಿಡೋಲ್ಲ. ಅದಕ್ಕೆ ಒಳಗಡೆ ಅಪ್ಪಿ ತಪ್ಪಿ ತಗೊಂಡೋದ್ರೂ ಕೂಡ ವೀಡಿಯೋ ಮಾಡೋಕ್ಕೆ ಹೋಗ್ಬೇಡಿ, ಫೋಟೋ ತೆಗೋಕ್ಕೆ ಹೋಗಬೇಡಿ. ನೋಡಿ, ಇದೇ ಆ ರಾಜಗೋಪುರ. ಇದನ್ನು ಕೃಷ್ಣದೇವರಾಯ ಕಟ್ಟಿಸಿದ್ದ ಅಂತ ಹೇಳಲಾಗ್ತದೆ. ಮತ್ತು ಕಾಳಹಸ್ತಿ ದೇವಸ್ಥಾನಕ್ಕೆ ಹೋಗುವಂಥ ದಾರಿ ಅಲ್ಲಿ ಮೇಲೆ ಗುಡ್ಡ ಮೇಲೆ ನೋಡ್ಬೋದು ನೀವು. ಶಿವ ಪಾರ್ವತಿ ಕೂತಿದ್ದಾರೆ ನೋಡಿ ಅಲ್ಲಿ ಮೇಲೆ. ಇಲ್ಲಿ ನೋಡಿ, ಇಷ್ಟು ಈ ಒಂದು ಏನು ಕಾಳಹಸ್ತಿಯ ದೇವಸ್ಥಾನದ ಬಗ್ಗೆ, ಈ ಸ್ಥಳ ಪುರಾಣದ ಬಗ್ಗೆ. ಓಕೆ, ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.